ಹಲೋ ಫ್ರೆಂಡ್ಸ್ ಒಲ್ಮೆಲ್ಲ ಮಾತಾಡಗ್ಲ ನಾನು ಕೀರ್ತಿ. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿದೆ ಸ್ವಲ್ಪ ಟೈಮ್ ಆಯಿತು, ಒಂದು ಸ್ವಲ್ಪ ದಿನ ಆಗಿದೆ. ಎಂತ ಅಂತ ಹೇಳಿದ್ರೆ ನಮಗೆ ಮನೆಯಲ್ಲಿ ಬೇರೆ ಅಂದರೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು. ಅದೆಂಥ ಕೆಲಸ ಅಂತ ನಾನು ಮುಂದಿನ ವ್ಲಾಗಲ್ಲೆಲ್ಲ ಹೇಳ್ತೇನೆ. ಹಾಗೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇನ್ನೊಂದೆಂತ ಅಂತ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ಸ್ವಲ್ಪ ತಲೆನೋವೆಲ್ಲ ಇತ್ತು. ಹಾಗೆ ನಾನು ವ್ಲಾಗ್ ಮಾಡ್ಲಿಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ. ಹಾಗೆ ಇವತ್ತು ವ್ಲಾಗ್ ಮಾಡಬೇಕು ಅಂತಾನೆ ನಾನು ಶುರು ಮಾಡಿದ್ದೇನೆ, ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಶುರು ಮಾಡಿದ್ದೇನೆ. ಇದು ಆ್ಯಕ್ಚುಲಿ ನಮ್ಮದು ದಿನ ಸ್ಟಾರ್ಟ್ ಆಗೋದು ಹೀಗೆ. ಯೂಶ್ವಲಿ ಅವ್ಯುಕ್ತ ನಡ್ಕೊಂಡೇ ಬರ್ತಾನೆ. ಇವತ್ತೇ ನಾವು ಒಮ್ಮೊಮ್ಮೆ ಎತ್ತಿಕೊಂಡು ಹೋಗು ಅಂತ ಹೇಳ್ತಾನೆ. ಹಾಗೆ ಅವನನ್ನು ದೇವ್ರ ರೂಮಿಗೆ ತೋರಿಸಿ ಹೊರಗಡೆ ಕರ್ಕೊಂಡು ಹೋಗಿ ನಾವು ನಮ್ಮದು ಅಲ್ಲಿ ಒಂದು ಮನೆಯಲ್ಲಿ ಹಾಲು ಕೊಡ್ತಾರೆ ದನದ್ದು. ಹಾಗೆ ಅವರ ಮನೇಲಿ ದನ ಉಂಟು, ಹಾಗೆ ಕರೆದು ಕೊಡೋದು. ಹಾಗೆ ಅಲ್ಲಿಂದಲೇ ಹಾಲು ತಗೊಳ್ಳೋದು ನಾನು. ಅವನ ಬೆನ್ನಿಗೆ ಇವನು ಸಣ್ಣವನು ಕೂಡ ಹೇಳ್ತಾನೆ. ಇದು ಯಾವಾಗಲೂ ಕತೆ ಹೀಗೆ. ನಾನು ಆದಷ್ಟು ಮೆಲ್ಲ ಸೌಂಡ್ ಮಾಡೋದೆಲ್ಲ ಹೋಗುದಾಯ್ತಾ, ಅವ್ಯಕ್ತನ ಎಬ್ಬಿಸಿ ಕರ್ಕೊಂಡು ಬರೋದು. ಅದು ಚೂರು ಕೊಯ್ಕ ಅಂತ ಹೇಳಿದ ತಕ್ಷಣ ಅದು ಎದ್ದಾಯ್ತು. ಹಾಗೆ ಅದು ಕಷ್ಟ ಆಗ್ತದೆ. ಅವನು ಬೆಳಿಗ್ಗೆ ಹೇಳ್ತಾನಲ್ಲ, ಅವ್ಯಕ್ತನ ಬೆನ್ನಿಗೆ ಇವನ್ ಎದ್ರೆ ಉಂಟಲ್ಲ, ನಮ್ದು ಕೆಲಸ ಎಲ್ಲ ಆಚೀಚೆ. ಇವ ಕೂಗ್ತಿರ್ತಾನೆ, ಅವನನ್ನ ಎತ್ತಿಕೊಳ್ಬೇಕು, ಆಚೆಯಿಂದ ಅವನಿಗೆ ರೆಡಿ ಮಾಡಬೇಕು. ಹಾಗೆ ಸ್ವಲ್ಪ ಬೆಳಿಗ್ಗೆ ಗಡಿಬಿಡಿ ಗಡಿಬಿಡಿ ಆಗ್ತದೆ ನಮಗೆ. ಅದು ನನಗೆ ಗೊತ್ತುಂಟು, ಆಲ್ಮೋಸ್ಟ್ ಸಣ್ಣ ಮಕ್ಕಳನ್ನು ಸ್ಕೂಲಿಗೆ ಕಳಿಸುವ ಮನೆಯಲ್ಲಿ ಇದೆಲ್ಲ ಇದ್ದದ್ದೇ ರಾಮಾಯಣ. ಹಾಗೆ ಅವನನ್ನು ಎಬ್ಬಿಸಿ ಮತ್ತೆ ಇಬ್ಬರನ್ನು ಒಂದು ಸ್ವಲ್ಪ ಶೇಲೆ ಎಲ್ಲ ಮಾಡಿ, ಅದಾದ್ಮೇಲೆ ಅವ್ಯಕ್ತನು ಬೇಗ ಬೇಗ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿ ಆಯಿತು ಅಂತೂ ಇಂತು. ಮತ್ತೆ ಇವತ್ತು ನಮಗೆ ತಿಂಡಿ ಬಂದು ಹಲಸಿನ ಹಣ್ಣು ಬಂದು ನಮ್ಮದು ಕೆಳಗೆ ಮನೆ ಒಬ್ಬರು ಆಂಟಿ ಕೊಟ್ಟದ್ದು. ಹಾಗೆ ಅಮ್ಮದ ದೋಸೆ ಮಾಡುವ ಅಂತ ಹೇಳಿದರು. ಅದು ಎಂತ ಇಲ್ಲ, ಅಕ್ಕಿಗೆ ಹಲಸಿನ ಹಣ್ಣು ಕಾಯಿ ಹಾಕಿ ಕಡಿದ್ರೆ ಆಯಿತು, ಮತ್ತು ಈ ಥರ ಉಯ್ದ್ರಾಯ್ತು. ಹಾಗೆ ಮತ್ತೆ ಇಟ್ಟರೆ ಅದು ಮತ್ತೆ ಅಲ್ಲೇ ಬಾಕಿ ಹಾಕದಂತೇಳಿ ಹಾಗೆ ರಪ್ಪ ರಪ್ಪ ಕಟ್ ಮಾಡಿ ಹಾಗೆ ಒಂದು ದೋಸೆ ಉಯ್ದದ್ದು. ಹಾಗೆ ತಿಂಡಿಗೆ ಅದಾಯಿತು. ದೋಸೆ ಮಾಡಿ ಅದಕ್ಕೊಂದು ಅಮ್ಮ ಒಂದು ಚಟ್ನಿ ಮಾಡಿದರು. ಚಟ್ನಿ ಮಾಡಿ ತಿಂಡಿ ಎಲ್ಲ ತಿಂದ್ವಿ. ಅವ್ಯಕ್ತಿಗೆ ಅವತ್ತು ಬಾಕ್ಸಿಗೆ ನೀರು ದೋಸೆ ಮಾಡಿದ್ರು ಅಮ್ಮ. ಅಂದರೆ ಇದು ದೋಸೆ ತಿನ್ನದಿದ್ರೆ ಅಂತೇಳಿ ನೀರು ದೋಸೆ ಮಾಡಿದ್ದು. ಅವನಿಗೆ ಬಾಕ್ಸಿಗೆ ಅದನ್ನೇ ಹಾಕೋದು ನಾನು. ಅಂತೇಳಿದ್ರೆ ಅವನು ಬೆಳಿಗ್ಗೆ ಎಂತ ತಿಂದು ಹೋಗುದಿಲ್ಲ ಅಂತ. ಅವನು ಹಾಗೆ ಹೋಗುದು, ಎಷ್ಟು ಹೇಳಿದ್ರು. ಒಮ್ಮೊಮ್ಮೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟದು ಕೊಡ್ತಾನೆ, ಅದನ್ನು ತಿಂತಾನೆ. ಒಮ್ಮೊಮ್ಮೆ ಹಾಗೆ ಹೋಗುದು. ಅದಕ್ಕೆ ನಾವು ಬೆಳಿಗ್ಗೆ ಎಂತ ತಿಂಡಿ ಮಾಡಿರ್ತೇವೆ ಅದೇ ತಿಂಡಿಯನ್ನು ಅವನ ಬಾಕ್ಸಿಗೆ ಕೂಡ ಹಾಕಿ ಕೊಡುದು. ಅಲ್ಲಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಕೊಡ್ತಾರೆ. ಹಾಗೆ ಬೆಳಿಗ್ಗೆ ತಿಂಡಿ ತಿಂದಾಗೆ ಆಗ್ತದಲ್ಲ. ಆಮೇಲೆ ಅದು ಊಟಕ್ಕೆ ಅವನಿಗೆ ಅನ್ನ ಸಾರೇ ಹಾಕುದು ನಾನು. ಅವನು ಅನ್ನವೇ ಹಾಕು, ಬೇರೆ ಎಂತ ಬೇಡ ಅಂತ ಹೇಳ್ತಾನೆ. ಹಾಗೆ ಅನ್ನ ಸಾರು ಹಾಕುದು. ಅದಾದ್ಮೇಲೆ ನಮ್ದು ಚೋಟಿಗೆ ಫುಡ್ ಮಾಡಿದ್ದೆ. ಅವನಿಗೆ ನಾನು ರೈಸಿದು ಮಣ್ಣಿ ಮಾಡುದು, ಅದು ನಾನು ತೋರಿಸ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ, ಅದನ್ನು ಹಾಕ್ತೇನೆ ನಾನು ಅವನಿಗೆ ಯಾವ ಥರ ಮಣ್ಣಿ ಮಾಡೋದು ಅಂತ. ಹಾಗೆ ಅವನದು ಊಟ ಎಲ್ಲ ಆಗಿ, ಯೂಶ್ವಲಿ ಮನೆ ಕೆಲಸ ಎಲ್ಲ ಉಂಟಲ್ಲ, ಗುಡಿಸುದು ಒರೆಸುದೆಲ್ಲ, ಅದೆಲ್ಲ ಆಗುವಷ್ಟೊತ್ತಿಗೆ ಅಮ್ಮ ಅವನಿಗೆ ಎಣ್ಣೆ ಎಲ್ಲ ಉಜ್ಜಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದರು. ಆಮೇಲೆ ಅವರದುಂಟೆ, ಕೈಗೆ ಮೈ ಹಾಕುದು, ಕಾಲಿಗೆ ಮೈ ಹಾಕುದು, ಮುಖಕ್ಕೆ ಎಲ್ಲ ಅದೆಲ್ಲ ಆಗಿ ಮತ್ತೆ ನಮ್ಮದು ಇದು ಕೊಡಬೇಕಲ್ಲ ಸಿರಪ್. ಹಾಗೆ ಸಿರಪ್ ಎಲ್ಲ ಕೊಟ್ಟು ಅವನನ್ನಂತೂ ಇಂತೂ ಹೇಗೂ ಮಲಗಿಸಿ ಬಂದೆ. ಅವನದು ಎಂತ ನಿದ್ರೆ, ಅರ್ಧ ಅರ್ಧ ಗಂಟೆಗೂ ಹೇಳ್ತಿರ್ತಾನೆ. ಅಲ್ಲ, ಹಗಲಲ್ಲಿ ಅವನು ಅಷ್ಟೇ ನಿದ್ದೆ ಮಾಡೋದು, ರಾತ್ರಿ ಈಗ ಮಲಗ್ತಾನೆ. ಎದ್ರು ಕೂಡ ಹಾಲು ಕುಡಿದು ವಾಪಸ್ ಹಾಗೆ ಮಲಗ್ತಾನೆ. ಮತ್ತು ಮಮ್ಮಿಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬೀಟ್ರೋಟ್ ಪಲ್ಯ ಮಾಡಿದರು. ಮತ್ತು ಇದು ಬದನೆ, ಇದು ಸೌತೆ, ನುಗ್ಗೆ, ಮತ್ತು ಇದು ಚೀನಿಕಾಯಿ ಅದೆಲ್ಲ ಹಾಕಿ ಒಂದು ಗಸಿ ಮಾಡಿದರು. ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಅವ್ಯುಕ್ತ ಬಂದ. ಅವನಿಗೆ ಇವತ್ತು ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಹೋಮ್ವರ್ಕ್ ದಿನ ಕೊಡ್ತಾರೆ. 8 ಮತ್ತು ಬರೀಲಿಕ್ಕೆ ಕೊಟ್ಟಿದ್ರು. ಹಾಗೆ ನಾನು ಬಂದ ತಕ್ಷಣ ನೋಡ್ತೇನೆ ಬುಕ್ಸ್ ಎಲ್ಲ ಎಂತ ಅಂತ ಹೇಳಿದ್ರೆ, ಅವನೊಮ್ಮೊಮ್ಮೆ ಬಿಟ್ಟು ಬರ್ತಾನೆ, ಇಲ್ಲದಿದ್ದರೆ ಬ್ಯಾಗಲ್ಲಿ ಒಮ್ಮೊಮ್ಮೆ ಬೇರೆಯವರ ಬುಕ್ಸ್ ಎಲ್ಲ ಬಂದ, ಅದಕ್ಕೆ ನಾನು ಫಸ್ಟ್ ನೋಡ್ತೇನೆ. ಆಗಲೇ ನೋಡಿದರೆ ಮತ್ತು ಮ್ಯಾಮ್ ಸ್ಕೂಲೆಲ್ಲ ಇರ್ತಾರೆ, ಏನಾರು ಇದ್ರೆ ಕಾಲ್ ಮಾಡಿ ಹೇಳಿದರೆ ಅವರು ಎಂತ ಏನು ಅಂತ ನೋಡ್ತಾರೆ. ಅದಕ್ಕೆ ಅವ್ನು ಬಂದಿದ ತಕ್ಷಣ ಫಸ್ಟ್ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಆಮೇಲೆ ಬಾಕ್ಸ್ ಎಲ್ಲ ಖಾಲಿ ಮಾಡಿದಾನ ನೋಡ್ತಾನೆ. ಯೂಶ್ವಲಿ ಖಾಲಿ ಮಾಡ್ತಾನವ, ಆದರೆ ಊಟ ಒಂದು ಸ್ವಲ್ಪ ಬಾಕಿ ಆಗಿರ್ತದೆ.
ಹಾಗೆ ಮಿಕ್ಕಿದೆಲ್ಲ ಖಾಲಿ ಮಾಡಿಡ್ತಾನೆ. ಅದೆಲ್ಲ ಆದ್ಮೇಲೆ ಅವನಿಗೊಂದು ಚಂದ ಸ್ನಾನ ಮಾಡಿಸಿ ಬಿಡ್ತೇನೆ. ಅಲ್ಲ ಮತ್ತೆ ಮತ್ತೆ ಆಗುವ ಲೇಟ್ ಆಗ್ತದೆ. ಶಾಲೆಯಿಂದ ಬಂದ ತಕ್ಷಣ ಒಮ್ಮೆ ಸ್ನಾನ ಆದರೆ, ಅವನು ಮತ್ತೆ ಮಗು ಹತ್ರ ಆಟ ಆಡ್ಲಿಕ್ಕೆ ಹೋಗ್ತಾನಲ್ಲ, ಅದಕ್ಕೆ ಅವನಿಗೆ ಫಸ್ಟ್ ಸ್ನಾನ ಮಾಡಿಸಿ ಬಿಡ್ತೇನೆ. ಆಮೇಲೆ ಒಂದು ಲೋಟ ಹಾಲು ಕುಡಿದು ಅವನಷ್ಟಕ್ಕೆ ಅವನು ಆಟ ಆಡ್ತಿರ್ತಾನೆ. ಮತ್ತೆ ಇವತ್ತು ಒಂದು ಭಾರಿ ಜೋರು ಮಳೆ ಬಂದಿತ್ತು. ಸುಮಾರು ಟೈಮ್ ಆಯಿತು ಮಳೆ ಬರದೆ. ಹಾಗೆ ಭಾರಿ ಜೋರು ಮಳೆ ಬಂತು. ಅದು ಅದೇ ಮಳೆ ಬರದೆ ಫುಲ್ಲು ಒಂಥರ ಸೆಕೆ ಆಗಿ ಆಗಿತ್ತಲ್ಲ. ಮಳೆ ಬಂದು ಎಲ್ಲ ಒಂದ್ ಸ್ವಲ್ಪ ತಂಪಾಯ್ತು. ಈ ಮಳೆಗೆ ಉಂಟಲ್ಲ, ಎಂತಾದ್ರು ಬಿಸಿ ಬಿಸಿ ತಿನ್ನುವ ಅಂತ ಆಗ್ತದೆ. ಆದ್ರೆ ಮಾಡುದ್ಯಾರು? ನನಗೆ ಬಚ್ಚಿತ್ತು. ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂಗಡಿಗೆ ಹೋಗಿ ತಿಂಡಿ ಇಟ್ಕೊಂಡು ಬಂದೆ. ಕೋಡ್ಬಳೆ ಇಟ್ಕೊಂಡು ಬಂದೆ. ಅದನ್ನೇ ತಿಂದು ಬಿಸಿ ಬಿಸಿ ಕಾಪಿ ಕುಡ್ದದ್ದು ಅಷ್ಟೇ. ಅಷ್ಟಾಗುವಾಗ ಆಯ್ತು ಅಲ್ಲಿಗೆ. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ನಾನು ಮತ್ತೆ ಅಮ್ಮ ಕೂತ್ಕೊಂಡು ಮಾತಾಡ್ತಿದ್ವಿ. ನಮ್ಮದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದ್ಮೇಲೆ ಒಂದು ಏನಾದ್ರು ಒಂದು ಡಿಸ್ಕಷನ್ ಇರ್ತದಲ್ಲ, ತಾಯಿ ಮಗಳದೆಲ್ಲ ಅದು ಇದು ಕತೆ ನಮ್ಮದೇ. ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತೇವೆ ನಾವು. ಮತ್ತೆ ಅಣ್ಣ, ಅತ್ತಿಗೆ ಯಾರಾದ್ರು ಫೋನ್ ಮಾಡ್ಲಿಕ್ಕಿದ್ರೆ ಅವ್ರು ಫೋನ್ ಮಾಡಿ ಅವರೊಟ್ಟಿಗೆಲ್ಲ ಮಾತಾಡಿ, ಮಕ್ಳೊಟ್ಟಿಗೆಲ್ಲ ಒಂದು ಸ್ವಲ್ಪ ಶೇಲೆ ಎಲ್ಲ ಮಾಡಿ, ನೆಕ್ಸ್ಟ್ ನಮ್ದು ಒಂದು ಹೆಂಗಸರದೊಂದು ಡಿಸ್ಕಷನ್ ಇರ್ತದೆ. ನಾಳೆ ಎಂತ ತಿಂಡಿ ಮಾಡೋದು? ನಾಳೆ ಪದಾರ್ಥ ಎಂತ ಮಾಡೋದು? ಅವನ ಬಾಕ್ಸಿಗೆ ಎಂತ ತಿಂಡಿ ಮಾಡೋದು? ಅವನಿಗೆ ಊಟಕ್ಕೆ ಎಂತ ಕೊಡುದು? ಒಂದು ಸಣ್ಣದೊಂದು ಡಿಸ್ಕಷನ್ ಇರ್ತದಲ್ಲ, ಅದು ಯೂಶುವಲಿ ಎಲ್ಲರ ಮನೇಲಿ ಇದ್ದದೇನ ಆ ಥರ ಡಿಸ್ಕಷನ್ ಎಲ್ಲ. ಹಾಗೆ ಒಂದು ಸಣ್ಣ ಡಿಸ್ಕಷನ್ ಎಲ್ಲ ಮಾಡಿ ಏನು ಎತ್ತ ಅಂತೆಲ್ಲ ಮಾಡಿ ನೋಡಿ, ಹಾಗೆ ಹೀಗಿತ್ತು ನಂದು ಇವತ್ತಿದು ದಿನ. ಹಾಗೆ ಇನ್ನು ಆಯ್ತು, ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.